ನಮಸ್ತೆ ಸರ್. ನಮಸ್ತೆ ಸರ್, ಹ್ಯಾಪಿ ಮಾರ್ನಿಂಗ್. ಹ್ಯಾಪಿ ಮಾರ್ನಿಂಗ್ ಸರ್. ಅದೇ ನಿನ್ನೆ ಕ್ಲಾಸಿನಲ್ಲಿ ನಮ್ಮ ಮೈಂಡ್ ಅಲ್ಲಿ ಎರಡು ಟೈಪ್ ಇದೆ, ಕಾನ್ಶಿಯಸ್ ಮೈಂಡ್, ಸಬ್ ಕಾನ್ಶಿಯಸ್ ಮೈಂಡ್. ಕಾನ್ಶಿಯಸ್ ಮೈಂಡ್ ಅಂತ ಹೇಳಿದ್ರೆ ಅದು ಕಡಿಮೆ ಟೈಮ್ ಅಂತ ಹೇಳಿದ್ರೆ ದೀರ್ಘಾವಧಿಯಲ್ಲಿ ಅದು ನೆನಪು ಇಟ್ಟುಕೊಳ್ಳುವುದಿಲ್ಲ, ಒಂದು ದಿನ ಆತರ. ಹಾಗಾದ್ರೆ ಅದು ನಿರಂತರವಾಗಿ ನಾವು ರಿಪಿಟೇಷನ್ ಯಾವುದೇ ಒಂದು ಕಾರ್ಯವನ್ನು ಮಾಡುವಾಗ ಅದು ನಮ್ಮ ಸಬ್ ಕಾನ್ಶಿಯಸ್ ಮೈಂಡಿಗೆ ಆಡ್ ಆಗುತ್ತೆ. ಅದು ನಾವು ಯಾವ ಕಾರ್ಯವನ್ನು ರಿಪಿಟೇಷನ್ ಮಾಡ್ತೇವೋ ಅದು ನಮ್ಮ ಆಕ್ಷನ್ ಅಲ್ಲಿ, ನಮ್ಮ ಬಾಹ್ಯ ಪ್ರಪಂಚದಲ್ಲಿ ಅದು ನಡೀತದೆ ಆ ಕಾರ್ಯ. ಅದೇ ರೀತಿ ನಾವು ಹಣದ ಬಗ್ಗೆ ಕಲ್ತೇವೆ, ಹಣದ ಬಗ್ಗೆ ನೆಗೆಟಿವ್ ಥಾಟ್ ಇರುತ್ತೆ, ಹಣ ಜಾಸ್ತಿ ಮಾಡಬಾರ್ದು, ಹಣ ಜಾಸ್ತಿ ಬಂದ್ರೆ ಕೆಟ್ಟ ಬುದ್ಧಿ ಬರುತ್ತೆ, ಹಣದಿಂದ ಹಲವಾರು ಸಮಸ್ಯೆ ಬರುತ್ತೆ, ಈ ತರ ಎಲ್ಲ ನಮ್ಗೆ ಚಿಕ್ಕದಿಂದಲೇ ಕೇಳಿರುವಾಗ ಅದು ನೆಗೆಟಿವ್ ಥಾಟ್ ಆಗಿ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಆಕ್ಟಿವೇಶನ್ ಆಗಿರುತ್ತೆ. ಅಂತಹ ಕಾರ್ಯಗಳನ್ನು ನಾವು ಅದಕ್ಕೆ ಆಪೋಸಿಟ್ ಆಗಿ ಹಣ ಯಾವುದು, ಹಣ ಉತ್ತಮ ಬೇಕು, ಹಣದಿಂದ ಏನೆಲ್ಲ ಒಳ್ಳೇದು ಮಾಡಬಹುದು, ಆ ತರ ನಾವು ರಿಪಿಟೇಷನ್ ಮಾಡ್ತಾ ಮಾಡ್ತಾ ಹೋಗುವಾಗ ಹಳೆ ನಾವು ಪ್ರೋಗ್ರಾಮಿಂಗ್ ಏನು ಮಾಡಿದ್ದೇವೋ ಅದು ಬ್ರೇಕ್ ಆಗಿ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ನಾವು ಹೊಸ ಇದು ಥಾಟ್ ಯಾವುದು ಕೊಡ್ತೇವೋ ಅದು ಆಕ್ಟಿವೇಶನ್ ಆಗಿ ನಮ್ಮ ಜೀವನದಲ್ಲಿ ಅದು ನಮ್ಗೆ ಅದು ಇದು ರಿಸೀವ್ ಮಾಡ್ಲಿಕ್ಕೆ ಅದು ಸಾಧ್ಯ ಆಗುತ್ತೆ. ಅದೇ ರೀತಿ ನಮ್ಮ ಇದು ಸಬ್ ಕಾನ್ಶಿಯಸ್ ಮೈಂಡು ನಮ್ಮ ಹಳೆ ಯಾವುದೇ ಮೆಮರಿ ಲೈಫ್ ಲಾಂಗ್ ಅಲ್ಲಿ ಏನು ನಡೀತಾ ಇದೆ ಅದನ್ನು ಪೂರ್ತಿ ಅದು ರಿಸೀವ್ ಮಾಡಿ ಇಟ್ಟಿರುತ್ತೆ. ಆದ್ರೆ ಅದು ಸಬ್ ಕಾನ್ಶಿಯಸ್ ಮೈಂಡ್ ಅದಕ್ಕೆ ಕಾನ್ಶಿಯಸ್ ಮೈಂಡ್ ಅದನ್ನು ತರ್ಕ ಮಾಡುತ್ತೆ. ಈಗ ನಾವು ಒಂದು ಹೊಸ ವಿಷಯವನ್ನು ಕಲಿಯುವಾಗ ನಮ್ಗೆ ಈಗ ಜಿಮ್ಮಿಗೆ ಹೋಗ್ಬೇಕು ಅಂತ ಹೇಳಿ ಒಂದು ದಿನ ಹೇಳುವಾಗ ಯಾಕೆ ಈ ತರ ಬೇಡ, ನೀನು ಒಳ್ಳೆ ನಿದ್ರೆ ಮಾಡುತ್ತೀಯಲ್ಲ ಸಾಕು ಅಂತ ಅದು ಅಲ್ಲಿಗೆ ಬ್ರೇಕ್ ಮಾಡುತ್ತೆ. ಆಗ ನಾವು ನಿರಂತರವಾಗಿ ಹೋಗ್ಬೇಕು ಮಾಡ್ಬೇಕು ಅಂತ ಒಂದು 4-5 ದಿನ ಕಂಟಿನ್ಯೂಷನ್ ಆಗಿ ಅದು ಥಾಟ್ ಕೊಡ್ತಾ ಇರುವಾಗ ಅದು ಸಬ್ ಕಾನ್ಶಿಯಸ್ ಮೈಂಡಿಗೆ ಎಂಟರ್ ಆಗಿ ಆ ಕಾರ್ಯವನ್ನು ನಮ್ಗೆ ಮಾಡುವಂತಹ ಒಂದು ವ್ಯವಸ್ಥೆ ಸಂದರ್ಭ ಒದಗಿ ಬರುತ್ತೆ. ಓಕೆ ಸರ್. ಥ್ಯಾಂಕ್ ಯು ಸರ್.